ॐ तच्छंयोरवृणीमहे गातुं यज्ञाय गातुं यज्ञपतये दैवी स्वस्तिरस्तु नः स्वस्तिर्मानुषेभ्यः ऊर्ध्वं जगातु भेषजम् षण्णो अस्तु द्विपदे चतुष्पदे ओम शांति 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 हरिः ओम श्री गुरुभ्यो नमः हरिः ओम universal prayer. O hidden light, vibrant in every atom. O hidden light, shining in every creature. O hidden love, embracing all in oneness. May each who feels himself as one with thee know he is also one with every other. Om Shanti Shanti Shanti. ಇಂದು ಮಾಘ ಮಾಸದ ಬಹುಳ ಪಂಚಮಿ ಭೃಗುವಾಸರ ಇಂತಹ ಶ್ರೇಷ್ಠವಾದ ಶುಕ್ರವಾರದ ಮುಸ್ಸಂಜೆಯಲ್ಲಿ ಶ್ರೀ ರಾಜರಾಜೇಶ್ವರಿ ಮಂತ್ರ ಮಾತೃಕಾ ಸ್ತವನಂ ಇದರ ಪಾರಾಯಣ ಶ್ರದ್ಧೆಯಿಂದ ಆಲಿಸುವಂತವರಾಗಿ ಶ್ರೀ ರಾಜರಾಜೇಶ್ವರಿ ಸ್ತೋತ್ರಂ. ಲಕ್ಷ್ಮೀ ಲಕ್ಷಣ ಪೂರ್ಣ ಭಕ್ತ ವರದ ಲೀಲಾ ವಿನೋದ ಸ್ಥಿತ ಲಾಕ್ಷಾರಂಜಿತ ಪಾದ ಪದ್ಮಯುಗಲ ಬ್ರಹ್ಮೇಂದ್ರ ಸಂಸೇವಿತ ಲೋಕಾಲೋಕಿತ ಲೋಕ ಕಾಮ ಜನನೀ ಲೋಕಾಶ್ರಯಾಂಕ ಸ್ಥಿತ ಶ್ರೀಚಕ್ರ ಪ್ರಿಯ ಬಿಂದು ತರ್ಪಣ ಪರ ಶ್ರೀರಾಜರಾಜೇಶ್ವರಿ ಹ್ರೀಂಕಾರ ಶ್ರಿತ ಶಂಕರ ಪ್ರಿಯತನು ಶ್ರೀಯೋಗ ಪೀಠೇಶ್ವರಿ ಮಾಂಗಲ್ಯಾಯುತ ಪಂಕಜಾಭನಯನ ಮಾಂಗಲ್ಯ ಸಿದ್ಧಿಪ್ರದ ಕಾರುಣ್ಯೇನ ವಿಶೇಷಿತಾಂಗ ಸುಮಹಾಲಾವಣ್ಯ ಸಂಶೋಭಿತ ಶ್ರೀಚಕ್ರ ಪ್ರಿಯ ಬಿಂದು ತರ್ಪಣ ಪರ ಶ್ರೀರಾಜರಾಜೇಶ್ವರಿ ಸರ್ವಜ್ಞಾನ ಕಲಾವತೀಂ ಸಕರುಣಾ ಸರ್ವೇಶ್ವರೀಂ ಸರ್ವಗಾ ಸತ್ಯಾಂ ಸರ್ವಮಯೀಂ ಸಹಸ್ರದಲಜಾ ಸತ್ವಾರ್ಣವೋಪಸ್ಥಿತ ಸಂಗ ವಿವರ್ಜಿತಾಂ ಸುಖಕರೀ ಬಾಲಾರ್ಕ ಕೋಟಿ ಪ್ರಭಾ ಶ್ರೀಚಕ್ರ ಪ್ರಿಯ ಬಿಂದು ತರ್ಪಣ ಪರ ಶ್ರೀರಾಜರಾಜೇಶ್ವರಿ ಶ್ರೀಚಕ್ರ ಪ್ರಿಯ ಬಿಂದು ತರ್ಪಣ ಪರ ಶ್ರೀರಾಜರಾಜೇಶ್ವರಿ ಶ್ರೀರಾಜರಾಜೇಶ್ವರಿ. ಎರಡು ನಿಮಿಷ ನಾಮಜಪ ಹೇಳಿಕೊಟ್ಟ ನಂತರ ಪುನರಾವರ್ತನೆ. ಜಯ ಜಯ ಲಕ್ಷ್ಮೀ ನರಸಿಂಹ ವಜ್ರಸ್ತಂಭಜ ನರಸಿಂಹ
जय जय लक्ष्मी नरसिंह, वज्रस्तंभज नरसिंह। जय जय लक्ष्मी नरसिंह, वज्रस्तंभज नरसिंह। जय जय लक्ष्मी नरसिंह, वज्रस्तंभज नरसिंह। वज्रस्तंभज नरसिंह, वज्रस्तंभज नरसिंह। श्री लक्ष्मी नरसिंह स्वामी की जय। ಶಾರದಾ ಭಜನೆ ಹೇಳಿಕೊಡ್ತೇವೆ, ತಾವು ಪುನರಾವರ್ತಿಸಬಹುದು. ಪ್ರಾರಂಭದಲ್ಲಿ ದೇವಿಯ ಸ್ತುತಿ. ಓಂ ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತ, ನಮಸ್ತಸ್ಯೈ 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 ನಮೋ ನಮಃ. या देवी सर्वभूतेषु बुद्धिरूपेण संस्थिता, नमस्तस्यै 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 नमो नमः. या देवी सर्वभूतेषु शक्तिरूपेण संस्थिता, नमस्तस्यै 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 नमो नमः. नमस्तस्यै नमो नमः. देहि देहि शरदे, ज्ञानं देहि सर्वदे। प्रेम रूपिणि शारदे, योगं देहि सर्वदे। बुद्धिरूपिणि शरदे, मोक्षं देहि सर्वदे। देहि देहि शरदे, ज्ञानं देहि सर्वदे। हंसवाहिनि हंसनादिनि हंसरूपिणि शारदे, शारदे जय शारदे, जय शारदे जय शारदे। देहि देहि शरदे, ज्ञानं देहि सर्वदे। पूर्णचन्द्रकला स्वरूपिणि पूर्णयोगिनि शारदे, शारदे जय शारदे, जय शारदे जय शारदे।
देहि देहि शरदे। ज्ञानं देहि सर्वदे। ज्ञानं देहि सर्वदे। ज्ञानं देहि सर्वदे। जगदम्बा माता की जय। भारत माता की जय। सिद्धांत अवधूत चिंतन श्री गुरुदेव दत्त। जय जय रघुवीर समर्थ श्री सद्गुरुनाथ महाराज की जय। हर हर नमः पार्वती पतये। हर हर महादेव। ಶಂಭೋ. ಫೆಬ್ರವರಿ ತಿಂಗಳ 6ನೇ ತಾರೀಕು 2026ನೇ ಇಸವಿ, ಈ ಮಾಘ ಬಹುಳ ಪಂಚಮಿ ಶುಕ್ರವಾರದಂದು ವಿವೇಕ ಚೂಡಾಮಣಿಯ ಮುಂದುವರಿದ ವಿಚಾರಗಳನ್ನು ಮಾಡೋಣ. ಪ್ರಾರಂಭದಲ್ಲಿ ಕೆಲವು ಶ್ಲೋಕಗಳ ಪಾರಾಯಣ. ಪ್ರಥಮದಲ್ಲಿ ಮಂಗಳಾಚರಣ ಶ್ಲೋಕ ಹೇಳಿಕೊಡ್ತೇವೆ, ಪುನರಾವರ್ತಿಸಬಹುದು. ಓಂ ಸರ್ವ ವೇದಾಂತ ಸಿದ್ಧಾಂತ ಗೋಚರಂ ತಮಗೋಚರಂ ಗೋವಿಂದಂ ಪರಮಾನಂದಂ ಸದ್ಗುರುಂ ಪ್ರಣತೋಸ್ಮ್ಯಹಂ. ಶ್ರೀ ಗುರುಂ ಪ್ರಣತೋಸ್ಮ್ಯಹಂ. 314ನೇ ಶ್ಲೋಕದಿಂದ ಪಾರಾಯಣ ಆರಂಭ. ತಾಭ್ಯಾಂ ಪ್ರವರ್ಧಮಾನಾಸ ಸೂತೆ ಸಂಸೃತಿಮಾತ್ಮನಃ. ತ್ರಯಾಣಾಂಚ ಕ್ಷಯೋಪಾಯಃ ಸರ್ವಾವಸ್ಥಾಸು ಸರ್ವದಾ. ಸರ್ವತ್ರ ಸರ್ವತಃ ಸರ್ವಂ ಬ್ರಹ್ಮ ಮಾತ್ರಾವಲೋಕನೈಃ. ಸದ್ಭಾವವಾಸನಾದಾರ್ಢ್ಯಾತ್ ತತ್ರಯಂ ಲಯಮಶ್ನುತೆ. ಕ್ರಿಯಾನಾಶೇ ಭವೇತ್ ಚಿಂತಾ ನಾಶೋಸ್ಮಾದ್ವಾಸನಾಕ್ಷಯಃ. ವಾಸನಾ ಪ್ರಕ್ಷಯೋ ಮೋಕ್ಷಃ. ಸಜೀವನ್ ಮುಕ್ತಿರಿಷ್ಯತೆ. ಸದ್ವಾಸನಾ ಸ್ಫೂರ್ತಿ ವಿಜೃಂಭಣೆ ಸತಿ असौ विलानाप्यहमादिवासनम्. असौ विलीनाप्यहमादिवासनम्. अति प्रकृष्टाप्यरुण प्रभाया
विलीयते साधु यथार्थमिश्र तमस्तमः कार्यमनर्थजालम् न दृश्यते सत्युदिते दिनेशे तथा द्वयानन्दरसानुभूतौ न वास्ति बन्धो न च दुःखगन्धः ಸೂರ್ಯನು ಉದಯಿಸಿದರೆ ಕತ್ತಲೆಯಾಗಲಿ ಅದರಿಂದಾಗುವ ಅನರ್ಥಗಳ ಸಮೂಹವಾಗಲಿ ಹೇಗೆ ಕಂಡು ಬರುವುದಿಲ್ಲವೋ ಹಾಗೆಯೇ ಅದ್ವಯ ಬ್ರಹ್ಮಾನಂದ ರಸದ ಅನುಭವವಾಗುತ್ತಿರುವಾಗ ಬಂಧವೂ ಇರುವುದಿಲ್ಲ, ದುಃಖದ ಗಂಧವೂ ಇರುವುದಿಲ್ಲ. ಏಕತ್ವವನ್ನು ನೋಡುತ್ತಿರುವವನಿಗೆ ಮೋಹವೆಲ್ಲಿ, ಶೋಕವೆಲ್ಲಿ? ತತ್ರ ಕೋ ಮೋಹ ಕಶೋಕ ಏಕತ್ವಂ ಅನುಪಶ್ಯತಃ. ಈಶಾವಾಸ್ಯ ಉಪನಿಷತ್ತಿನ ವಾಕ್ಯ. ಯಾವಾಗ ಜ್ಞಾನ ಅಂಕುರಿಸುವುದೋ ಅಲ್ಲಿ ಅಜ್ಞಾನಕ್ಕೆ ಅವಕಾಶವಿಲ್ಲ, ಮೂಢತ್ವಕ್ಕೆ ಆಸ್ಪದವಿಲ್ಲ. ಹೌದಲ್ಲ? ಆದ್ರಿಂದ ಈ ಒಂದು ಅಜ್ಞಾನದ ದೋಷವನ್ನು ನಿವಾರಣೆ ಮಾಡಿಕೊಳ್ಳಬೇಕು. ಅದಕ್ಕೆ ಹೆಸರು ಪ್ರಮಾದ ದೋಷ. ಪ್ರಮಾದ, ಗೊತ್ತಿದ್ರೂ ಕೂಡ ತಪ್ಪು ಮಾಡುವಂಥದ್ದು ಪ್ರಮಾದ ದೋಷ. ಅದರ ನಿವಾರಣೆ ಮಾಡಿದಾಗ ಸತ್ಯ ಜ್ಞಾನವು ಅಂಕುರಿಸುವುದು, ಸ್ಫುರಿಸುವುದು. ನೋಡಿ ಮುಂದಿನ ಶ್ಲೋಕ 319. ದೃಶ್ಯಂ ಪ್ರತೀತಂ ಪ್ರವಿಲಾಪಯನ್ ಸ್ವಯಂ ಸನ್ಮಾತ್ರಮಾನಂದ ಘನಂ ವಿಭಾವಯನ್ ಸಮಾಹಿತಃ ಸನ್ ಬಹಿರಂತರಂ ವಾ ಕಾಲಂ ನಯೇಥಾ ಸತಿ ಕರ್ಮ ಬಂಧೇ ದೃಶ್ಯಂ ಪ್ರತೀತಂ ಪ್ರವಿಲಾಪಯನ್ ಸ್ವಯಂ ಸನ್ಮಾತ್ರಮಾನಂದ ಘನಂ ವಿಭಾವಯನ್ ಸಮಾಹಿತಃ ಸನ್ ಬಹಿರಂತರಂ ವಾ ಕಾಲಂ ನಯೇಥಾ ಸತಿ ಕರ್ಮ ಬಂಧೇ. यदि तुम्हारा कर्म बंधन अभी शेष है तो इस प्रतीयमान दृश्य का लय करते हुए तथा बाहर भीतर से सावधान रहकर अपने सत्ता मात्र आनंद घन स्वरूप का चिंतन करते हुए कालक्षेप करो. Causing the external and internal universes which are now perceived to vanish and meditating on the reality, the bliss embodied, one should pass one's time watchfully if there be any residue of prarabdha work left. What is the meaning of external and internal universes? The worlds of matter and thought. The former exists outside of man, whereas the latter, that is the thought, he himself creates by the power of thought. And what is vanishing? The external and internal universes causing to vanish.
How? Through the eliminating process. Neti neti iti vakyatah. Brahman is not this, etc. Negating all that is ephemeral, seek the eternal. ಪ್ರತೀತಂ ಕಾಣುತ್ತಿರುವ ದೃಶ್ಯಂ ದೃಶ್ಯ ಜಗತ್ತನ್ನು ಪ್ರವಿಲಾಪಯನ್ ಸನ್ ಲಯ ಮಾಡಿಕೊಂಡು ಸನ್ಮಾತ್ರಂ ತನ್ಮಾತ್ರವಾದ ಆನಂದಘನಂ ಆನಂದಘನವಾದ ಬ್ರಹ್ಮವನ್ನು ವಿಭಾವಯನ್ ಭಾವಿಸುತ್ತ ಬಹಿಹಿ ಅಂತರಂಬ ಹೊರಗೂ ಒಳಗೂ ಸಮಾಹಿತ ಸನ್ ಸಮಾಹಿತನಾಗಿ ಕರ್ಮಬಂಧೇ ಸತಿ ಪ್ರಾರಬ್ಧ ಕರ್ಮವು ಇನ್ನೂ ಇದ್ದರೆ ಕಾಲಂ ನಯೇಥಾಹ ಕಾಲವನ್ನು ಕಳೆ ಕಾಣುತ್ತಿರುವ ದೃಶ್ಯ ಜಗತ್ತನ್ನು ಲಯ ಮಾಡಿಕೊಂಡು ಸನ್ಮಾತ್ರವು ಆನಂದಘನವೂ ಆದ ಬ್ರಹ್ಮವನ್ನೇ ಭಾವಿಸುತ್ತಾ ಒಳಗೂ ಹೊರಗೂ ಸಮಾಹಿತನಾಗಿ ಕರ್ಮ ಬಂಧವು ಇನ್ನೂ ಇದ್ದರೆ ಕಾಲವನ್ನು ಕಳೆ ಒಂದು ವೇಳೆ ಪ್ರಾರಬ್ಧ ವಶದಿಂದ ಪ್ರಪಂಚವು ತೋರುತ್ತಿದ್ದರೆ ಆಗ ಏನು ಮಾಡಬೇಕೆಂದು ಈ ಶ್ಲೋಕದಲ್ಲಿ ವಿವರಿಸಲಾಗಿದೆ. ಕಾರಣ ಈಗಾಗಲೇ ಆತ ತನ್ನ ಆತ್ಮಸ್ವರೂಪವನ್ನು ಕಂಡುಕೊಂಡಿದ್ದಾನೆ, ಧ್ಯಾನದಲ್ಲಿ ವಿಲೀನನಾಗಿದ್ದಾನೆ, ತನ್ನ ಆತ್ಮಸ್ವರೂಪದಲ್ಲಿ ಐಕ್ಯತೆಯನ್ನು ಸಾಧಿಸಿಕೊಂಡಿದ್ದಾನೆ. ಆದ್ರೆ ಇನ್ನೂ ಜಗತ್ತಿದೆ, ಇನ್ನು ತಾನು ಕಾಲವನ್ನು ಕಳೆಯಬೇಕಾಗಿದೆ, ಮತ್ತಷ್ಟು ಪ್ರಾರಬ್ಧ ಕರ್ಮಗಳು ಬಾಕಿ ಇವೆ. ಹಾಗಾದ್ರೆ ಆ ಪ್ರಾರಬ್ಧ ಕರ್ಮ ಮುಗಿಯುವವರೆಗೆ ಕಾಲವನ್ನು ಆತ್ಮಸ್ವರೂಪದ ಅನುಸಂಧಾನದಲ್ಲಿ ಕಳೆಯುತ್ತಿರು. ಸ್ವಸ್ವರೂಪದ ಅನುಸಂಧಾನವನ್ನೇ ಮಾಡುತ್ತಾ ಆ ಪ್ರಾರಬ್ಧ ಕರ್ಮವನ್ನು ತೀರಿಸಿಕೊಳ್ಳತಕ್ಕದ್ದು. ವಿಚಾರ ಮಾಡಿ, ಅಲ್ಲಿಯವರೆಗೆ ಏನ್ ಮಾಡಬೇಕು ಅಂತ ಏನು ಪ್ರಶ್ನೆ ಮಾಡೋ ಹಾಗಿಲ್ಲ. ಅಲ್ಲಿಯವರೆಗೂ ಆತ್ಮಸ್ವರೂಪದ ಅನುಸಂಧಾನದಲ್ಲೇ ಕಾಲವನ್ನು ಕಳೆಯುತ್ತಿರು. ನೋಡಿ, ಆ ಪ್ರಮಾದ ದೋಷವನ್ನು ನಿವಾರಿಸಿಕೊಳ್ಳಬೇಕು. ಪ್ರಮಾದೋ ಬ್ರಹ್ಮನಿಷ್ಠಾಯ ನ ಕರ್ತವ್ಯ ಕದಾಚನ. ಪ್ರಮಾದೋ ಮೃತ್ಯುರಿತ್ಯಾಹ ಭಗವಾನ್ ಬ್ರಹ್ಮಣಸ್ತುತಃ. ಪ್ರಮಾದೋ ಬ್ರಹ್ಮನಿಷ್ಠಾಯ ನ ಕರ್ತವ್ಯ ಕದಾಚನ. ಪ್ರಮಾದೋ ಮೃತ್ಯುರಿತ್ಯಾಹ ಭಗವಾನ್ ಬ್ರಹ್ಮಣಸ್ತುತಃ. ಬ್ರಹ್ಮಣಃ ಸುತಃ, ಬ್ರಹ್ಮನ ಮಗ, ಬ್ರಹ್ಮನ ತನಯ, ಬ್ರಹ್ಮನ ಸುತ. ಯಾರು? ಸನಕ, ಸನಂದನ, ಸನಾತನ, ಸನತ್ಕುಮಾರ. ಈ 4 ಋಷಿಗಳು ಬ್ರಹ್ಮನ ಮಾನಸ ಪುತ್ರರು. ಅದರಲ್ಲಿ ಸನತ್ಕುಮಾರರು ಧೃತರಾಷ್ಟ್ರನೊಡನೆ ಸಂವಾದ ಮಾಡುವಾಗ ಹೇಳ್ತಾರೆ, ಪ್ರಮಾದ ಮೃತ್ಯು, ಪ್ರಮಾದವೇ ಮೃತ್ಯು ಎಂದು ಸನತ್ಕುಮಾರರು ಧೃತರಾಷ್ಟ್ರನಿಗೆ ಉಪದೇಶವನ್ನು ಮಾಡ್ತಾರೆ. ಮಹಾಭಾರತದಲ್ಲಿ ಉದ್ಯೋಗ ಪರ್ವದಲ್ಲಿ ಬಹಳ ಚೆನ್ನಾಗಿದೆ. ಅದು ಸನತ್ ಸುಜಾತೀಯ ಎಂಬ ಹೆಸರಿನಿಂದ ಪ್ರಖ್ಯಾತವಾಗಿದೆ. ಆ ಉದ್ಯೋಗ ಪರ್ವದ ಒಂದು ಭಾಗ, ಅದನ್ನ ಉಲ್ಲೇಖ ಮಾಡ್ತಾ ಇದ್ದಾರೆ ಆಚಾರ್ಯ ಶಂಕರರು. ब्रह्म विचार में कभी प्रमाद असावधानी न करना चाहिए, क्योंकि ब्रह्मा जी के पुत्र भगवान सनत कुमार जी ने प्रमाद मृत्यु है ऐसा कहा है. One should never be careless in one's steadfastness to Brahman. Bhagavan Sanat Kumar, who is Brahma's son, has called inadvertence to be death itself. Pramada mrityu. In the celebrated Sanat Sujata Samvada, chapters 40 to 45 in the Udyoga Parva of Mahabharata, the conversation between
Sanat Kumara and King Dhritarashtra, there occur words like the following: Pramadam vai mrityumaham bravimi. I call inadvertence itself as death. Brahma's son, ಬ್ರಹ್ಮನ ಮಾನಸ ಪುತ್ರ ಸನತ್ ಕುಮಾರರು. ಅದರಿಂದ therefore a high authority on spiritual matters. ಬ್ರಹ್ಮನಿಷ್ಠಾಯಾಮ್, ಬ್ರಹ್ಮನಿಷ್ಠೆಯಲ್ಲಿ ಪ್ರಮಾದ ಅನವಧಾನತೆಯು, ಅಸವಧಾನತೆಯು ಅಥವಾ ಅನವಧಾನತೆಯು ಕದಾಚನ ಎಂದಿಗೂ ನ ಕರ್ತವ್ಯ, ಮಾಡತಕ್ಕದ್ದಲ್ಲ. ಪ್ರಮಾದ, ಪ್ರಮಾದವೇ ಮೃತ್ಯು, ಮೃತ್ಯುವು ಇತಿ ಎಂದು ಭಗವಾನ್, ಭಗವಂತನಾದ ಬ್ರಹ್ಮಣ ಸುತಃ, ಬ್ರಹ್ಮನ ಕುಮಾರನು ಆಹ ಹೇಳುತ್ತಾನೆ. ಬ್ರಹ್ಮನಿಷ್ಠೆಯಲ್ಲಿ ಎಂದಿಗೂ ಎಚ್ಚರ ತಪ್ಪಕೂಡದು. ಪ್ರಮಾದವೇ ಮೃತ್ಯುವು ಎಂದು ಭಗವಂತನಾದ ಬ್ರಹ್ಮಕುಮಾರನು ಹೇಳುತ್ತಾನೆ. ಇಲ್ಲಿ ಬ್ರಹ್ಮಕುಮಾರನೆಂದು ಸೂಚಿಸಿರುವುದು ಸನತ್ ಕುಮಾರನನ್ನು. ಇವನು ಧೃತರಾಷ್ಟ್ರನಿಗೆ ಮಾಡಿದ ಉಪದೇಶದಲ್ಲಿ ಪ್ರಮಾದವನ್ನೇ ಮೃತ್ಯುವೆಂದು ನಾನು ಹೇಳುತ್ತೇನೆ, ಪ್ರಮಾದಂ ವೈ ಮೃತ್ಯುಮಹಂ ಬ್ರವೀಮಿ ಎಂದು ಪ್ರಸಿದ್ಧವಾದ ವಾಕ್ಯವು ಕಂಡುಬರುತ್ತದೆ. ಮಹಾಭಾರತದ ಉದ್ಯೋಗ ಪರ್ವದ 40ರಿಂದ 45ನೇ ಅಧ್ಯಾಯಗಳನ್ನು ಸನತ್ ಸುಜಾತ ಸಂವಾದವು ಒಳಗೊಂಡಿದೆ. ಆ ಒಂದು ಸಂವಾದದಲ್ಲಿ ಸನತ್ ಕುಮಾರನು ತಿಳಿಸುತ್ತಾನೆ, ಪ್ರಮಾದಂ ವೈ ಮೃತ್ಯುಮಹಂ ಬ್ರವೀಮಿ. ಪ್ರಮಾದ ಮಾಡಿದರೆ, ಪ್ರಮಾದ ದೋಷ ಉಂಟಾದರೆ ಮೃತ್ಯುವಿಗೆ ಸಮ. ಗೊತ್ತಿದ್ದು ತಪ್ಪು ಮಾಡಿದರೆ ಅದಕ್ಕೆ ಕ್ಷಮೆ ಇಲ್ಲ, ಅದೇ ಮೃತ್ಯು, ಸತ್ತಂತೆ. ವಿಚಾರ ಮಾಡಿ. ಕನ್ನಡದಲ್ಲಿ ಒಂದು ಪ್ರಸಿದ್ಧವಾದ ಗಾದೆ ಇದೆ: ಇರುಳು ಕಂಡ ಬಾವಿಗೆ ಹಗಲು ಬೀಳಬಾರದು. ಇರುಳು, ಕತ್ತಲೆ, ಅಂಧಕಾರ, ರಾತ್ರಿ. ಆ ಇರುಳಿನ ಸಮಯದಲ್ಲೇ ನೋಡಿದ್ದಾನೆ, ಓಹೋ ಇಲ್ಲಿ ಬಾವಿ ಇದೆ, ಎಚ್ಚರವಾಗಿ ನಡಿಬೇಕು. ಆಗ ಬಹಳ ಎಚ್ಚರವಾಗಿದ್ದುಕೊಂಡು ಆ ಬಾವಿಯಲ್ಲಿ ಬೀಳದೆ ಸುತ್ತುವರಿದು ಸುರಕ್ಷಿತವಾಗಿ ಆತ ದಾಟಿದ ಬಾವಿಯನ್ನು. ಆದರೆ ಹಗಲು ಹೊತ್ತಿನಲ್ಲಿ ಅತ್ಯಂತ ಪ್ರಕಾಶಮಯವಾದಂತಹ ಬೆಳಕಿನಲ್ಲಿ ದಾರಿ ತಪ್ಪಿ ಪುನಃ ಅದೇ ದಾರಿಯಲ್ಲಿ ವಾಪಸ್ಸು ಬಂದಾಗ ಅದೇ ಬಾವಿಗೆ ಬಿದ್ದರೆ ಎಂತಹ ಮೂರ್ಖತನ! ವಿಚಾರ ಮಾಡಿ. ಇರುಳಲ್ಲೇ ಕಂಡಿದೆ ಬಾವಿ, ಇದು ಮಾರ್ಗ ಹುಷಾರಾಗಿರ್ಬೇಕು, ಜೋಪಾನವಾಗಿರಬೇಕು, ಆ ರಾತ್ರಿಯೇ ಗೊತ್ತಿದೆ. ಆದ್ರೆ ಹಗಲಿನಲ್ಲಿ ಬಿದ್ರೆ ಅವನು ಆ ಹಳ್ಳಕ್ಕೆ, ಯಾಕಂದ್ರೆ ಬಾವಿಯಲ್ಲಿ ಅವಾಗೆಲ್ಲ ಕಟ್ಟೆಲ್ಲ ಇರಲಿಲ್ಲ, ನೆಲಕ್ಕೆ ಸಮನಾಗೆ ಬಾವಿ ಇರ್ತಾ ಇತ್ತು. ಆ ಒಂದು ದೊಡ್ಡ ಹೊಂಡದಲ್ಲಿ ಹಗಲೊತ್ತಲ್ಲಿ ಬಿದ್ರೆ ಏನ್ ಹೇಳ್ಬೇಕು ಹೇಳಿ? ಮೂರ್ಖತನದ ಪರಮಾವಧಿ, ದಿ ಹೈಯೆಸ್ಟ್ ಡಿಗ್ರಿ ಆಫ್ ಫೂಲಿಶ್ನೆಸ್, isn't it? ಆದ್ರಿಂದ ಪ್ರಮಾದ ದೋಷವನ್ನು ಮಾಡಬಾರದು, ಮಾಡಿದ್ದಾದರೆ ಅದೇ ಮೃತ್ಯು ಎಂದು ಸನತ್ ಕುಮಾರರು ಧೃತರಾಷ್ಟ್ರರಿಗೆ ಮಾಡಿದಂತಹ ಉಪದೇಶವನ್ನು ಇಲ್ಲಿ ಆಚಾರ್ಯ ಶಂಕರರು ಉಲ್ಲೇಖ ಮಾಡಿದ್ದಾರೆ. ಆತ್ಮಸ್ವರೂಪದ ಜ್ಞಾನದಲ್ಲಿ ಪ್ರಮಾದ ದೋಷ ಉಂಟಾಗಬಾರದು. ಮುಂದಿನ ಶ್ಲೋಕ ನೋಡಿ. ನ ಪ್ರಮಾದಾದನರ್ಥೋನ್ಯಃ ನ ಪ್ರಮಾದಾದನರ್ಥೋನ್ಯಃ ಜ್ಞಾನಿನ ಸ್ವಸ್ವರೂಪತಃ ತತೋ ಮೋಹಸ್ತತೋಹಂ ಧೀಃ ತತೋ ಬಂಧಸ್ತತೋ ವ್ಯಥಾ. ನ ಪ್ರಮಾದಾದನರ್ಥೋನ್ಯಃ ಜ್ಞಾನಿನಃ ಸ್ವಸ್ವರೂಪತಃ ತತೋ ಮೋಹಸ್ತತೋಹಂ ಧೀಃ ತತೋ ಬಂಧಸ್ತತೋ ವ್ಯಥಾ.
विचारवान पुरुष के लिए अपने स्वरूपानुसंधान से प्रमाद करने से बढ़कर और कोई अनर्थ नहीं है, क्योंकि इसी से मोह होता है, और मोह से अहंकार, अहंकार से बंधन, तथा बंधन से क्लेश की प्राप्ति होती है। There is no greater danger for the jnanin than carelessness about his own real nature. From this comes delusion, hence egoism. This is followed by bondage, and then comes misery. ಜ್ಞಾನಿನಃ, ಜ್ಞಾನಿಯಾದವನಿಗೆ ಸ್ವಸ್ವರೂಪತಃ, ತನ್ನ ಸ್ವರೂಪದಿಂದ, ಪ್ರಮಾದಾತ್, ಎಚ್ಚರ ತಪ್ಪುವುದಕ್ಕಿಂತ, ಅನ್ಯ ಬೇರೆ, ಅನರ್ಥ ಕೇಡು ನ ಇರುವುದಿಲ್ಲ. ತತಃ ಅದರಿಂದ ಮೋಹ, ಮೋಹವು, ತತಃ ಅದರಿಂದ ಅಹಂ ಧೀಹಿ ಅಹಂಕಾರವು, ತತಃ ಅದರಿಂದ ಬಂಧ ಬಂಧವು, ತತಃ ಅದರಿಂದ ವ್ಯಥಾ ವ್ಯಥೆಯು ಉಂಟಾಗುತ್ತವೆ. ಜ್ಞಾನಿಯಾದವನಿಗೆ ತನ್ನ ಸ್ವರೂಪದಲ್ಲಿ ಎಚ್ಚರಿಕೆ ತಪ್ಪುವುದಕ್ಕಿಂತ ಬೇರೆ ಕೇಡಿಲ್ಲ. ಅದರಿಂದಲೇ ಮೋಹವು, ಅದರಿಂದಲೇ ಅಹಂಕಾರವು, ಅದರಿಂದಲೇ ಬಂಧವು, ಅದರಿಂದಲೇ ವ್ಯಥೆಯೂ ಉಂಟಾಗುವುವು. ಯಾವುದು ಅದರಿಂದಲೇ? ಪ್ರಮಾದದಿಂದಲೇ. ಪ್ರಮಾದ ದೋಷವನ್ನು ಎಸಗಿದರೆ, ಗೊತ್ತಿದ್ದು ತಪ್ಪು ಮಾಡಿದರೆ ಮೋಹ ಉಂಟಾಗುವುದು. ಆ ಮೋಹದಿಂದಲೇ ಅಹಂಕಾರವು, ಅಹಂಕಾರದಿಂದಲೇ ಬಂಧವು, ಬಂಧದಿಂದಲೇ ಸರ್ವನಾಶವು, ವಿನಾಶವು, ವ್ಯಥೆಯು ಉಂಟಾಗುತ್ತದೆ. ಶಕ್ತಿ ಮೀರ್ಧ ಪರೀಕ್ಷೆಗಳನ್ನು ವಿಧಿ ನಿಯಮಿಸಿರೆ, ಯುಕ್ತಿ ಮೀರ ಪ್ರಶ್ನೆಗಳನ್ನು ಕೇಳುತ್ತಿರೆ, ಚಿತ್ತವನು ತಿರುಗಿಸೊಳಗಡೆ ನೋಡು ನೋಡಲ್ಲಿ, ಸತ್ವದ ಛಿನ್ನ ಝರಿ ಮಂಕುತಿಮ್ಮ, ಸತ್ವದ ಛಿನ್ನ ಝರಿ ಮಂಕುತಿಮ್ಮ, ಮಂಕುತಿಮ್ಮ. ಚಂದವಾದಂತಹ ಮುಕ್ತಕ. If life throws difficult tests at you or asks you tough questions, turn your thinking inwards. There, right there, you will find all answers. The continuous flow, stream of cosmic truth. We should know how to tap it. Mankutima. Very, very beautiful description of this Muktaka. ತಿರುಗಿಸೊಳಗಡೆ, ತಿರುಗಿಸು ಒಳಗಡೆ, ಸತ್ವದ ಛಿನ್ನ, ಸತ್ವದ ಅಚ್ಛಿನ್ನ ಛರಿ, ಶಕ್ತಿ ಮೀರ, ಶಕ್ತಿ ಮೀರ್ದ, ಶಕ್ತಿಯನ್ನು ಮೀರಿದ, ಯುಕ್ತಿ ಮೀರ್, ಯುಕ್ತಿಯನ್ನು ಮೀರಿದ, ಚಿತ್ತವನ್ನು, ಮನಸ್ಸನ್ನು ಅಚ್ಛಿನ್ನ, ಸದಾ ಹರಿಯುವ, ನಿರಂತರ, ಅನುಸ್ಯೂತ, ಅವ್ಯಾಹತ. ಬದುಕಿನಲ್ಲಿ ನಮ್ಮ ಶಕ್ತಿಗೆ ಮೀರಿದ ಪರೀಕ್ಷೆಯಾದರೆ ಮತ್ತು ನಾವು ಎದುರಿಸುವ ವಿಷಮ ಪರಿಸ್ಥಿತಿಗಳಿಂದ ನಮ್ಮ ಮನದಲ್ಲಿ ನಮಗೆ ಅರ್ಥವಾಗದ ಮತ್ತು ಉತ್ತರವೇ ಸಿಗದ, ಏಕೆ ಹೀಗೆ, ಇದು ಏನು, ಪರಿಹಾರವೇನು ಎಂಬಂತಹ ಪ್ರಶ್ನೆಗಳು ಉದ್ಭವವಾದಾಗ ಅಂತರ್ಮುಖಿಗಳಾದರೆ ನಮಗೆ ಅಲ್ಲಿ ನಿರಂತರ ಹರಿಯುವ ಜ್ಞಾನದ ಝರಿ ಕಾಣುತ್ತದೆ. ಮತ್ತು ಆ ಜ್ಞಾನದ ಝರಿಯಲ್ಲಿ ಮಿಂದಾಗ ಚಿತ್ತ ಹರ್ಷಿತವಾಗುತ್ತದೆ ಎಂದು ಅಂತರಂಗದ ಶಾಂತಿಯ ಉಪಾಯವನ್ನು ನಮಗೆ ಅರುಹಿದ್ದಾರೆ ಮಾನ್ಯ ಗುಂಡಪ್ಪನವರು ಈ ಮುಕ್ತಕದಲ್ಲಿ. ಶಕ್ತಿ ಮೀರ್ದ ಪರೀಕ್ಷೆಗಳನ್ನು ವಿಧಿ ನಿಯಮಿಸಿರೆ, ಯುಕ್ತಿ ಮೀರ್ದ ಪ್ರಶ್ನೆಗಳನ್ನು ಕೇಳುತ್ತಿರೆ, ಚಿತ್ತವನು ತಿರುಗಿಸೊಳಗಡೆ ನೋಡು ನೋಡಲ್ಲಿ, ಸತ್ವದ ಛಿನ್ನ ಝರಿ ಮಂಕುತಿಮ್ಮ, ಮಂಕುತಿಮ್ಮ. ಪ್ರತಿಯೊಬ್ಬರ ಬದುಕು ಒಂದು ಪರೀಕ್ಷೆಯೇ ಆಗಿರುತ್ತದೆ. ಏಕೆಂದರೆ ನಮಗೆ ಏನೋ ಬೇಕು, ಆದರೆ ನಮಗೇನು ಬೇಕು ಎಂಬುದು ನಮಗೆ ಗೊತ್ತಿಲ್ಲ. ಹಾಗಾಗಿ ನಮ್ಮ ಮನಗಳಲ್ಲಿ ಉತ್ತರವೇ ಸಿಗದ ಪ್ರಶ್ನೆಗಳು ಸದಾ ಏಳುತ್ತಲೇ ಇರುತ್ತವೆ.
ನಮ್ಮ ಆಲೋಚನಾ ಶಕ್ತಿ ಮತ್ತು ನಮ್ಮ ಅರಿವಿನ ಪರಿಧಿಯನ್ನು ಮೀರಿ ನಡೆಯುವ ವಿದ್ಯಮಾನಗಳು ನಮಗೆ ಅರ್ಥವೇ ಆಗುವುದಿಲ್ಲ. ಇಂತಹ ಸ್ಥಿತಿಗೆ ಬಡವ ಬಲ್ಲಿದ ನಮ್ಮ ಭೇದವಿಲ್ಲ. ಇದು ಸರ್ವೇ ಸಾಮಾನ್ಯವಾಗಿ ಎಲ್ಲರಲ್ಲೂ ಉದ್ಭವವಾಗುವ ಪ್ರಶ್ನೆಗಳ ಸರಮಾಲೆ. ಬಹುಶಃ ಇಂತಹ ಸ್ಥಿತಿ ಎಂತಹ ಮಹಾಮಹಿಮರನ್ನೂ ಬಿಟ್ಟಿಲ್ಲ. ಇದಕ್ಕೆ ನಿವಾರಣೆಯೇ ಇಲ್ಲವೇ ಎಂದರೆ ಮಾನ್ಯ ಗುಡ್ಡಪ್ಪನವರು ಇದಕ್ಕೊಂದು ಪರಿಹಾರ ಸೂಚಿಸಿದ್ದಾರೆ. ಎಲ್ಲರ ಅಂತರಂಗದಲ್ಲೂ ಜ್ಞಾನದ ಪ್ರತೀಕವಾದ ಶುದ್ಧ ಸತ್ವವನ್ನು ಹೊಂದಿದ ಮತ್ತು ಪರಮಾತ್ಮನ ನೇರ ಸಂಪರ್ಕವನ್ನು ಹೊಂದಿದ ಆತ್ಮ ಹೊಂದಿದೆ. ಪಾಪ ಅದು ನಾವು ಮಾಡುವ ಯೋಚನೆ ಮತ್ತು ಕ್ರಿಯೆಗಳನ್ನು ಸಾಕ್ಷೀಭೂತವಾಗಿ ನೋಡುತ್ತಿರುತ್ತದೆ. ಈ ದೇಹ ಮನಸ್ಸು ಬುದ್ಧಿಗಳ ಸಂಸರ್ಗದಲ್ಲಿ 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 ಇರುವುದರಿಂದ ಇವುಗಳ ಹುಚ್ಚಾಟದಲ್ಲಿ ಅದು ತೊರಗುತ್ತಿರುತ್ತದೆ. ಈ ದೇಹ ಮನಸ್ಸು ಬುದ್ಧಿಗಳ ಸಂಸರ್ಗದಲ್ಲಿ ಇರುವುದರಿಂದ ಇವುಗಳ ಹುಚ್ಚಾಟದಲ್ಲಿ ಅದು ಸೊರಗುತ್ತಿರುತ್ತದೆ. ಚಿತ್ತವನ್ನು ತಿರುಗಿಸು ಒಳಗಡೆ ನೋಡು ನೋಡಲ್ಲಿ ತತ್ವ ತತ್ವದ ಚಿನ್ನ ಝರಿ, ತತ್ವದ ಅಚ್ಛಿನ್ನ ಝರಿ ಎಂದಿದ್ದಾರೆ ಗುಂಡಪ್ಪನವರು. ಪ್ರಾಪಂಚಿಕ ಸೆಳೆತಗಳಿಂದ ವಿಮುಖರಾಗಿ ಅಂತರ್ಮುಖಿಗಳಾಗಬೇಕು. ನಮ್ಮನ್ನು ನಾವು ಇಂದ್ರಿಯಾಕರ್ಷಣೆಯಿಂದ ಬಿಡಿಸಿಕೊಂಡು ಆತ್ಮನಲ್ಲಿ ನಿಂತರೆ ನಮಗೆ ಆ ಶುದ್ಧ ಸತ್ವದ ದರ್ಶನವಾದೀತು. ಅದೇ ಬೆಳಕು, ಅದೇ ಜ್ಞಾನ, ಅದೇ ಸತ್ಯ ಮತ್ತು ಅದೇ ನಿತ್ಯ. ಅಂತಹ ಸಚ್ಚಿದಾನಂದ ಸ್ವರೂಪವಾದ ಆತ್ಮಜ್ಞಾನದಲ್ಲಿ ನಾವು ಮುಳುಗಿದರೆ ನಮ್ಮಲ್ಲಿನ ದ್ವಂದ್ವಗಳು, ಅನುಮಾನಗಳು, ಸಂಶಯಗಳು ನೀಗಿ ಪ್ರಶ್ನೆಗಳ ತರಂಗಗಳು ಅಡಗಿ ಮನಸ್ಸು ಬುದ್ಧಿಗಳು ಅಲೆಯೇ ಇಲ್ಲದ ಕಡಲಂತೆ ಶಾಂತವಾಗುವುದು. ಅದು ಆನಂದದ ಮತ್ತು ಶಾಂತಿಯ ಸ್ಥಿತಿ. ಬಾಹ್ಯ ಪ್ರಪಂಚದೊಂದಿಗೆ ಅಂಟಿಲ್ಲದ ನಂಟು ಹೊಂದಿ ಅಂತರ್ಮುಖಿಗಳಾದರೆ ಅಂತಹ ಆನಂದದ ಸ್ಥಿತಿ ನಮ್ಮದಾಗಬಹುದು. ಪ್ರಯತ್ನ ಪಟ್ಟರೆ ಅದು ಸರ್ವರಿಗೂ ಸಾಧ್ಯ. ಅತ್ಯಂತ ಗಹನವಾದಂತಹ ವಿಚಾರ. ಪ್ರಮಾದ ದೋಷವನ್ನು ನಿವಾರಿಸಿಕೊಂಡು ಆತ್ಮಸ್ವರೂಪದ ಅನುಸಂಧಾನದಲ್ಲಿ ಕಾಲವನ್ನು ಪ್ರಾರಬ್ಧ ಕರ್ಮದಂತೆ ವಿನಿಯೋಗ ಮಾಡಿಕೊಳ್ಳಬೇಕು. ಉತ್ತಮವಾದ ವಿಚಾರ. ಉಳಿದ ವಿಚಾರಗಳನ್ನು ಮುಂದಿನ ಶುಕ್ರವಾರ ಮುಂದುವರಿಸುವುದು. ಶಾಂತಿ ಮಂತ್ರ. ಓಂ ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್. ಓಂ ಶಾಂತಿ ಶಾಂತಿ ಶಾಂತಿ. ಹರಿಃ ಓಂ. ಶ್ರೀ ಗುರುಭ್ಯೋ ನಮಃ. ಹರಿಃ ಓಂ. ಮತ್ತೆ ಭೇಟಿಯಾಗೋಣ. ಎಲ್ಲರಿಗೂ ಒಳಿತಾಗಲಿ, ಎಲ್ಲರಿಗೂ ಶುಭವಾಗಲಿ. ಜೈ ಶ್ರೀ ಗುರುದೇವ ದತ್ತ.